ರೈತ ದೇಶದ ಬೆನ್ನೆಲುಬು ಅನ್ನುವಂಥದ್ದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಾವು ಹೊರಟಿದ್ದೀವಿ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ ತನಕನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಇಲ್ಲಿ ತನಕ ದುಡ್ಡಿಲ್ಲ ಅಂತ ಪರದಾಡಿದ್ದು, ಇಲ್ಲಿ ತನಕ ಬಡತನದಲ್ಲಿ ಜೀವನ ಮಾಡಿದ್ದು ಸಾಕು. ಇನ್ಮುಂದೆನಾದ್ರೂ ಎಚ್ಚೆಚ್ಕೊಳ್ಳಿ. ಈ ಸಂಸ್ಥೆ ನಿಮಗೋಸ್ಕರ ಮಾಡ್ತಿರೋದು. ಇದು ನಿಮ್ಮ ಸಂಸ್ಥೆ. ಅಗ್ರಿಸಿಸ್ ನೆಟ್ ಬಂದು ನಿಮ್ಮ ಸಂಸ್ಥೆ. ಮ್ಯಾಕಿಸ್ ಅಗ್ರಿಸಿಸ್ ನೆಟ್ ಬಂದು ನಿಮ್ಮ ಸಂಸ್ಥೆ. ನೀವೆಲ್ಲ ನೋಡ್ಬೋದು. FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ಅಂದ್ರೆ ರೈತರ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ, ಅವ್ರು ತಯಾರಿಸ್ಲಿಕ್ಕೆ ಮತ್ತೆ ಅವ್ರು ಮಾರಾಟ ಮಾಡ್ಲಿಕ್ಕೆ ಏನೇನ್ ಮಾಡ್ಬೋದು ಅದನ್ನೆಲ್ಲ ಕೊಡುವಂತ ಒಂದು ಸಂಸ್ಥೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ, ಕರ್ನಾಟಕದಿಂದ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಗಿರುವಂತಹ FPO. ಅದೇ FPO ಮುಖಾಂತರ ನಾವಿವಾಗ ಒಂದು ಫೆಡರೇಷನ್ ತರ ಮಾಡಿ, ಎಷ್ಟು ಜನ FPOಗಳು ಇದ್ದಾರೋ ಅವರೆಲ್ಲರಿಗೂ ಕೂಡ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಅವರೆಲ್ಲರಿಗೂ ಇದೇ ತರದ ಬೆನಿಫಿಟ್ಸ್ ನ ಕೊಡ್ತಾ ಹೋಗ್ಬೇಕು ಅನ್ನುವಂಥದ್ದು. FPO ಅಂತಂದ್ರೆ ತುಂಬಾ ಜನ ಗೊತ್ತಾಗ್ತಾನೆ, ಅರ್ಥನೂ ಆಗ್ತಾ ಇಲ್ಲ. ಎಲ್ಲ ರೈತರು ಅಂದ್ರೆ ಅವರು ಏನ್ FPO ಅಂದ್ರೆ ಏನ್, ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಗೌರ್ಮೆಂಟ್ ಮಾಡಿರುವ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ FPO ಮುಖಾಂತರ ನಿಮ್ಗೆ ಒಂದು ನಿಖರವಾದ ಬೆಲೆ, ಅಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ಅನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಡುವಂತ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು, ಅಥವಾ ಒಂದ್ ಕಡೆ ನಿಮ್ಗೆ ಸಮಗ್ರವಾದಂತ ಮಾಹಿತಿ ಸಿಗುವಂತ ಒಂದು ಕೇಂದ್ರ ಅಂತ ಆಗ್ಬೋದು. ಮತ್ತೆ ಯಾವ ಪದಾರ್ಥಕ್ಕೆ ಯಾವ ತರ ನಾವು ಪುಣ್ಯ ಬೀಜ ತಗೊಳ್ಬಹುದು, ಎಷ್ಟು ತಗೊಳ್ಬಹುದು, ಎಷ್ಟು ರೇಟ್ ಅಲ್ಲಿ ಸಿಗುತ್ತೆ, ಇಲ್ಲಿ ಶೇರ್ ಹೋಲ್ಡರ್ ಆಗಿರೋದ್ರಿಂದ ನಿಮ್ಗೆ ಡಿವಿಡೆಂಡ್ಸ್ ಅಂತ ಬರುತ್ತೆ. ಅಂದ್ರೆ ಇದೊಂಥರ ರೈತರನ್ನ ಅಗ್ರಿ ಆಂಟ್ರಪ್ರೆನರ್ ಮಾಡೋದಕ್ಕೆ ನಾವು ಏನ್ ಪೂರಕವಾಗಿ ಮಾಡಿದೀವೋ ಅದಕ್ಕೆ ಸರ್ಕಾರದವರು ರಚಿಸಿರುವಂತ ಒಂದು ಸೆಟಪ್ ಅಂತ ಹೇಳ್ಬೋದು. World's best strategist, king of deal closure, highest paid consultant, smart entrepreneur, international speaker, unique author. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳ್ತು ಅಂದ್ರೆ, ಇವತ್ತು ನಾವು ಸೆಂಟರ್ ಆಫ್ ಎಕ್ಸಿಲೆನ್ಸ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗೆ ನಾವು ಹೋಗಿತ್ತು. ಸೊ ಇದ್ರಲ್ಲಿ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ, ಇಲ್ಲಿ 2017 ಅಲ್ಲಿ ಏನ್ FPO ಅಂತ ಒಂದು ಕಾನ್ಸೆಪ್ಟ್ ಬಂತು, ಆ ದಿನದಿಂದ ಈ ದಿನದವರೆಗೂ ಕೂಡ ಅವ್ರದೇ ಆದಂತ ಒಂದು ಮಾನದಂಡನ ಇಟ್ಕೊಂಡು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತರ ಎಲ್ಲ ಮಾಡ್ಕೊಂಡು ಅವರು ಇದನ್ನ ರನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕದಿಂದನೇ ನಡೆಯುವಂಥದ್ದು, ಆದ್ರೆ ಅದು ಸಪರೇಟ್ ಎಂಟಿಟಿ ಆಗೋಗುತ್ತೆ. ಅಂದ್ರೆ ರೆವಿನ್ಯೂ ಅವರಿಗೆ ಬರಲ್ಲ, ಅವರು ಸಪರೇಟ್ ಟ್ರೈನಿಂಗ್ ಕೊಡ್ತಾ ನಮ್ಗೆ ಹೋಗ್ತಾ ಇರ್ತಾರೆ. ಸೊ ಅವ್ರ ಹತ್ರ ನಾನು ಡೈರೆಕ್ಟರ್ ಆದಂತ ಸೀತಾರಾಮ್ ಸರ್ ಹತ್ರ ಆಗ್ಬೋದು, ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಆದಂತ ಸದಾನಂದ್ ಸರ್ ಹತ್ರ ಆಗ್ಬೋದು, ಮತ್ತೆ ರಿತೇಶ್ ಅವ್ರ ಹತ್ರ ಆಗ್ಬೋದು, ತುಂಬಾನೇ ಮಾಹಿತಿ ಸಿಕ್ತು ನಮ್ಗೆ. ತುಂಬಾ ಒಳ್ಳೊಳ್ಳೆ ಉಪಯುಕ್ತವಾದಂತ ಮಾಹಿತಿ ಕೊಟ್ರು. ಮತ್ತೆ ನಾವು ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ನಮ್ದೀಗ FPO ಎಲ್ಲ ತಾಲೂಕ್ ವೈಸು ಬರುವಂತ ಚಾನ್ಸಸ್ ನ ಅವರು ಹೇಳಿದ್ದಾರೆ. ನಮಗೂ ಇನ್ನೂ ಅದ್ರ ಸಂಪೂರ್ಣ ಮಾಹಿತಿ ಇಲ್ಲ. ಬಿಕಾಸ್ ನಾವು ನಮ್ಮ CS ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಅಲ್ಲ ಅದು ಸಪರೇಟ್ ಇಂಡಿವಿಜುವಲ್ ಆಗಿ ಮಾಡ್ಕೊಂಡು ಹೋಯ್ತು ಅನ್ನೋದು, ಇದ್ರ ಅಂಡರ್ ಹೇಗ್ ಬರುತ್ತೆ, ಫೆಡರೇಷನ್ ಅಂಡರ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡೋಣ, ಒಂದು ಗ್ರೂಪ್ ಅಂಡರ್ ಅಲ್ಲಿ ತರೋದಕ್ಕೆ ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನುವಂತ ಮಾಹಿತಿಗಳನ್ನೆಲ್ಲ ಕೇಳ್ತಾ ಇದೀವಿ. ಬಟ್ ಅಲ್ಲಿ FPO ಇವಾಗ ಮಳವಳ್ಳಿನಲ್ಲಿ, ಮತ್ತೆ ಚನ್ನಪಟ್ಟಣ, ಮತ್ತೆ ಚಿತ್ರದುರ್ಗ, ಈ 3 ಕಡೆ 3 FPO ಸ್ಟಾರ್ಟ್ ಆಗ್ತದೆ. ಆ 3 FPO ಅಂಡರ್ ಅಲ್ಲೂ ಕೂಡ ಆ ಲೋಕಲ್ ರೈತರುಗಳು ಇರ್ತಾರೆ. ಅವರಿಗೆ ಅದ್ರದ್ದು ಶೇರ್ಸ್ ಆಗ್ಬೋದು, ಅದರಿಂದ ಬರುವಂತ ಡಿವಿಡೆಂಡ್ಸ್ ಆಗ್ಬೋದು, ಅದರಿಂದ ಬರುವಂತ ಎಲ್ಲಾ ತರದ ಬೆನಿಫಿಟ್ಸ್ ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಉಪಯುಕ್ತದಂತ ಮಾಹಿತಿಗಳನ್ನ ಟ್ರೈನಿಂಗ್ ಕೊಡುವಂತದ್ದಾಗ್ಬೋದು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಮತ್ತೆ ತುಂಬಾ ಜನ ಡಾಕ್ಟರ್ಸ್ ಎಲ್ಲ ನೆಟ್ವರ್ಕ್ ಕೊಟ್ಟಿದ್ದಾರೆ, ಅಂದ್ರೆ ಅಗ್ರಿ ಡಾಕ್ಟರ್ಸ್. ಸೊ ಅವರು ಸೈಂಟಿಸ್ಟ್ಗಳು ಅವರು ಅದನ್ನ ಹೇಗ್ ಬೆಳಿಬಹುದು, ಏನ್ ಈ ಲ್ಯಾಂಡ್ ಅಲ್ಲಿ ಏನ್ ಬೆಳಿಬಹುದು, ಯಾವ್ಯಾವ ತರದ್ದು ಬೆಳೆಗಳನ್ನ ಬೆಳಿಬಹುದು ಅನ್ನುವಂಥದ್ದು ಬಗ್ಗೆ ಮಾಹಿತಿನೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ರೈತರಿಗೆ ಇದೊಂದು ಉಪಯುಕ್ತ ಮಾಹಿತಿ. ಮತ್ತೆ ಅವ್ರಿಗೆ ಏನ್ ಬೆಳಿಬಹುದು ಅದನ್ನ ನಾವು ಸೇಮ್ ಅಗ್ರೆಸಿಸ್ ನೆಟ್ ಮುಖಾಂತರ ಲ್ಯಾಂಡ್ ನ ತಗೊಂಡು ಅದ್ರ ಮುಖಾಂತರ ನಾವು ಬೆಳ್ಕೊಂಡು ಹೋಗ್ತೀವಿ. ಸೊ ಅದಕ್ಕಾಗಿ ಬರ್ತಾ ಇದೀವಿ ಇವಾಗ. ನಾವೇನಂದ್ರೆ ನಾವು ಟ್ರೈನಿಂಗ್ ತಗೋಬೇಕಂತ ವ್ಯವಸ್ಥೆ ಮಾಡ್ತಾ ಇದೀವಿ ಫಸ್ಟ್. ಎಕ್ಸಾಕ್ಟ್ಲಿ, ನಾವು ಟ್ರೈನಿಂಗ್ ತಗೊಂಡು ನಾವು ಹೇಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಏನೇನು ಆಕ್ಚುಲಿ ಪ್ರಾಬ್ಲಮ್ಸ್, ಕಾನ್ಸ್ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹೇಗೆ ಇದನ್ನ ಅವ್ರ ವಿಷನ್ ಏನಿದೆ. ಆಕ್ಚುಲಿ ನಾನು ಇವತ್ತು ಅವ್ರ ಹತ್ರ ಕೇಳಿದ್ದೇನಪ್ಪ ಅಂದ್ರೆ, ಈ ಸಂಸ್ಥೆನ ಓಪನ್ ಮಾಡ್ಬೇಕು ಅಂದ್ರೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಓಪನ್ ಮಾಡ್ಬೇಕಂದ್ರೆ ವಾಟ್ ವಾಸ್ ದೇರ್ ಇಂಟೆನ್ಷನ್, ಅಂದ್ರೆ ಏನ್ ಇಂಟೆನ್ಷನ್ ಇಟ್ಕೊಂಡು ಅವರು ಇದನ್ನ ಓಪನ್ ಮಾಡಿದ್ದಾರೆ ಅನ್ನುವಂತ ಉದ್ದೇಶನ ನಾನು ನೋಡಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ತಿದೀವಿ ಅಂತ ಹೇಳ್ತು ಅಂದ್ರೆ, ಇವಾಗ ಆ ಇಂಟೆನ್ಷನ್ ನ ನಾವು ಹೇಗ್ ಫುಲ್ಫಿಲ್ ಮಾಡ್ಬೋದು, ನಮ್ಮ ಅಗ್ರಿಸಿಸ್ ನೆಟ್ ಮುಖಾಂತರ ಹೇಗೆ ಅದನ್ನ ಮೈಗ್ರೇಟ್ ಮಾಡ್ಕೊಂಡು ಫುಲ್ಫಿಲ್ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಆದಷ್ಟು ಬೇಗ ಈಗ ರೈತರುಗಳದ್ದು ಒಂದು ಸಮಾಗಮ ಆಗುತ್ತೆ ಅಂತ ಶುರುವಾಗುತ್ತೆ. ಮಳವಳ್ಳಿನಲ್ಲಿ ಇವಾಗ ಅವಾಗಲೇ ಆಫೀಸ್ ನೋಡ್ಕೊಂಡ್ ಬಂದಿದೀವಿ, ಆಫೀಸ್ ಇನ್ನೇನೋ ಶುರುವಾಗುತ್ತೆ. ಮತ್ತೆ ಚಿತ್ರದುರ್ಗದಲ್ಲಿ ಒಂದು ಆಫೀಸ್,
ಚಿತ್ರದುರ್ಗದಲ್ಲಿ ಆಫೀಸ್ ನೋಡಿದೀವಿ, ಮತ್ತೆ ಚನ್ನಪಟ್ಟಣದಲ್ಲಿ ಆಫೀಸ್ ನೋಡಿದೀವಿ. ಸೊ ಚನ್ನಪಟ್ಟಣದಲ್ಲಂತೂ ಆಲ್ಮೋಸ್ಟ್ ಪಾಸ್ಮಾರ್ಟ್ ಕೂಡ ಶುರುವಾಗೋ ಚಾನ್ಸಸ್ ಇದೆ. ಪಾಸ್ಮಾರ್ಟ್ ಶುರುವಾಗುತ್ತೆ, ಮತ್ತೆ ಇದು ಈ FPO ಕೂಡ ಶುರುವಾಗ್ತಾ ಹೋಗುತ್ತೆ, ಮತ್ತೆ ಒಂದು ಹೆಲ್ಪ್ ಸೆಂಟರ್ ಅಂತ ಕೂಡ ನಾವು ಪ್ಲಾನ್ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತ ಹೊರಟಿದೀವಿ ಅದೆಲ್ಲ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಾವು ನಿಮ್ಗೆ ಹೇಳ್ತಿರುವಂತದ್ದೇನಪ್ಪಾ ಅಂತಂದ್ರೆ, ಏನೋ ಇವ್ರು ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಹಾಗೆ ಹೇಗೆ ಅನ್ನುವಂಥದ್ದೆಲ್ಲ ದಯವಿಟ್ಟು ಸ್ವಲ್ಪ ಗಮನ ಕೊಟ್ಟು ಇದ್ ಮಾಡಿ. ಇದು ನಮ್ಮ ಭವಿಷ್ಯ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಭವಿಷ್ಯ. ಯಾಕೆಂದ್ರೆ ನಾಳೆ ಅಗ್ರಿಕಲ್ಚರ್ಗೆ ನಾವು ಒತ್ತು ಕೊಡ್ಲಿಲ್ಲ ಅಂತ ಹೇಳ್ತಂದ್ರೆ ನಾವ್ ಯಾರು ಊಟ ಮಾಡೋದು, ನಮ್ಗೆ ಊಟ ಇರಲ್ಲ. ನಮ್ಮ ಹತ್ರ ಯಾರ ಹತ್ರನು ಊಟ ಇಲ್ಲ ಅಂತ ಹೇಳ್ತಂದ್ರೆ ನಾವು ಬದುಕೋದಕ್ಕೆ ಆಗಲ್ಲ, ಮಾತ್ರೆ ನುಂಗಿ ನಾವು ಬದುಕಲಿಕ್ಕೆ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಇವಾಗ ಆಲ್ರೆಡಿ ಶಿವಪ್ರಸಾದ್ ಅವ್ರು ಹೇಳಿದಾಗೆ ಸುಮಾರು ಕಡೆ ಈಗ ನಮ್ಗೆ ಪೌಡರ್ಸ್ ಮಾಡಿ 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 ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈರುಳ್ಳಿ ಬೆಳೆಯಕ್ಕಾಗಲ್ಲ, ಈರುಳ್ಳಿ ಪೌಡರ್ಸ್ ಮಾಡ್ಕೊಳ್ಳೋಣ, ಅಥವಾ ಇನ್ನೊಂದಿನ ಬೆಳೆಯಕ್ಕಾಗಲ್ಲ, ಅದನ್ನ ಗಾರ್ಲಿಕ್ ಪೌಡರ್ಸ್ ಮಾಡ್ಕೊಳ್ಳೋಣ. ಸೊ ಈ ತರ ಎಲ್ಲ ಹೋಯ್ತು ಅಂತಂದ್ರೆ ನಾವು ಹೆಲ್ದಿಯಾಗಿ ಬದುಕಲಿಕ್ಕೆ ಆಗಲ್ಲ. ಇವಾಗ 65 ವರ್ಷ ಇರುವಂತದ್ದು 40 ವರ್ಷಕ್ಕೇನೆ ನಮ್ಮ ಆಯುಷ್ ಈಗ ಆಲ್ರೆಡಿ ಆಗ್ಬಿಟ್ಟಿದೆ. ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ. ಇವತ್ತಿನ ಅಡಲ್ಟ್ರೇಷನ್ ಇಂದಾನೆ ಯಾರು ಬದುಕೋಕ್ ಆಗ್ತಾ ಇಲ್ಲ. ಸೊ ನಾಳೆ ನಮ್ಮ ಜನರೇಷನ್ಗೆ ನಾವು ಎಲ್ಲ ಇರೋದನ್ನೆಲ್ಲ ಏನು ಮಾಡ್ತೇನೆ, ಒಂದು ಸೆಟಪ್ ಮಾಡ್ದೇನೆ, ಒಂದು ಸಿಸ್ಟಮ್ ಸೆಟಪ್ ಮಾಡ್ದೇನೆ ಹೋಗುವಂತ ಕೆಲಸ ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಎಲ್ಲರೂ ಒಮ್ಮತದಿಂದ ಇಲ್ಲಿ ಸೇರಿ ನಾವೊಂದು ದೊಡ್ಡ ಕ್ರಾಂತಿನ ಮಾಡ್ಲಿಕ್ಕೆ ಹೊರಟಿದೀವಿ. ಅಗ್ರಿಕಲ್ಚರ್ ಅಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡ್ಲಿಕ್ಕೆ ಹೊರಟಿದೀವಿ. ಅದೇ ಅಗ್ರಿಸಿಸ್ನೆಟ್. ಸೊ ಅಗ್ರಿಕಲ್ಚರ್ ನ ಒಂದು ಸಿಸ್ಟಮ್ಯಾಟಿಕ್ ವೇ ಇಂದ ಒಂದು ಒಳ್ಳೆ ನೆಟ್ವರ್ಕ್ ಕ್ರಿಯೇಟ್ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ ಬೆಳೆಸುವಂತದ್ದು ಅಗ್ರಿಸಿಸ್ನೆಟ್. ಇದಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ, ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಅವಶ್ಯಕತೆ ಇದೆ. ಅದನ್ನ ದಯವಿಟ್ಟು ಶೇರ್ ಮಾಡೋದ್ರ ಮುಖಾಂತರ, ಈಕ್ವಲ್ ಮೈಂಡೆಡ್ ಪೀಪಲ್ಗಳಿಗೆ ತಿಳಿಸೋದ್ರ ಮುಖಾಂತರ ನೀವು ನಮ್ಮ ಜೊತೆ ಕೈ ಜೋಡಿಸ್ತು ಅಂತಂದ್ರೆ ಇದೊಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಮತ್ತೆ ಇಂಡಿಯಾಗೆ ಒಂದು ಕರ್ನಾಟಕ ಒಂದು ಮಾದರಿ ಸ್ಟೇಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಾಡಿದ್ದು ಮತ್ತೆ ನಿನ್ನೆನು ಮತ್ತೆ ಇವತ್ತು ಒಂದೇ ಕೆಲಸ ಮಾಡಿದ್ದು ನಾವು. ಅದು ಏನಪ್ಪಾ ಅಂತಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸಿ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ಗವರ್ಮೆಂಟ್ ಆಫ್ ಕರ್ನಾಟಕ ಆಫೀಸ್ ಹೋಗಿ ಅಲ್ಲಿ ಸಮಗ್ರವಾದಂತ ಮಾಹಿತಿನ ತಗೊಂಡು ಇವತ್ತು ಕೊಡ್ತಾ ಇದೀವಿ. ನಿನ್ನೆ ಮತ್ತೆ ಇವತ್ತು 2 ದಿನನೂ ಅದೇ ಕೆಲಸ ಇತ್ತು. ಯಾಕಿದ್ರ ಮಾಹಿತಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತು ಅಂತಂದ್ರೆ, FPO ಅಂತಂದ್ರೆ ತುಂಬಾ ಜನ ಗೊತ್ತಾಗ್ತಾನೆ ಇಲ್ಲ, ಅರ್ಥನೂ ಆಗ್ತಾ ಇಲ್ಲ. ಇವತ್ತು ಎಲ್ಲ ರೈತರು ಹೇಳ್ತಾರೆ ಅವರು ಏನ್ FPO ಅಂದ್ರೆ ಏನ್, ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಗೌರ್ಮೆಂಟ್ ಮಾಡಿರೋ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ FPO ಮುಖಾಂತರ ನಿಮ್ಗೆ ಒಂದು ನಿಖರವಾದ ಬೆಲೆ, ಅಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಡುವಂತ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು, ಅಥವಾ ಒಂದ್ ಕಡೆ ನಿಮ್ಗೆ ಸಮಗ್ರವಾದಂತ ಮಾಹಿತಿ ಸಿಗುವಂತ ಒಂದು ಕೇಂದ್ರ ಅಂತ ಆಗ್ಬೋದು. ಮತ್ತೆ ಯಾವ ಪದಾರ್ಥಕ್ಕೆ ಯಾವ ತರ ನಾವು ಬಿತ್ತನೆ ಬೀಜ ತಗೊಳ್ಬಹುದು, ಎಷ್ಟು ತಗೊಳ್ಬಹುದು, ಎಷ್ಟು ರೇಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಶೇರ್ ಹೋಲ್ಡರ್ ಆಗಿರೋದ್ರಿಂದ ನಿಮ್ಗೆ ಡಿವಿಡೆಂಡ್ಸ್ ಅಂತ ಬರುತ್ತೆ. ಅಂದ್ರೆ ಇದೊಂಥರ ರೈತರನ್ನ ಅಗ್ರಿ ಆಂಟ್ರಪ್ರನರ್ ಮಾಡೋದಕ್ಕೆ ನಾವ್ ಏನ್ ಪೂರಕವಾಗಿ ಮಾಡಿದೀವೋ ಅದಕ್ಕೆ ಸರ್ಕಾರದವ್ರು ರಚಿಸಿರುವಂತ ಒಂದು ಸೆಟಪ್ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಈಗ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ರೈತರು ನಮ್ಗೆ ಶೇರ್ ಹೋಲ್ಡರ್ ಆಗ್ಬೇಕು. ಸೊ ಇವತ್ತು ಅದನ್ನೇ ನಾವು ಹೇಳ್ದು. ಲಾಸ್ಟ್ ಟೈಮ್ ಹೇಳ್ತಿದ್ದು ಎಷ್ಟು 1100 ಅದೆಷ್ಟೋ ಇರ್ತಿತ್ತು ಅಂತ ಅನ್ಬಿಟ್ಟು, ಇವಾಗ ಹೇಳ್ತಿದ್ದಾರೆ ಶೇರ್ ವ್ಯಾಲ್ಯೂ ಎಷ್ಟಿರುತ್ತೋ ಅದ್ರ ಬೇಸ್ ಮೇಲೆ ತಗೊಳ್ಬಹುದು ಅಂತ ಅನ್ಬಿಟ್ಟು. ನಾವೀಗ ಆಡಿಟ್ ಹತ್ರ ಎಲ್ಲ ಮಾತಾಡಿದೀವಿ. ಸೊ ಶೇರ್ ವ್ಯಾಲ್ಯೂ 10 rupees ಇದ್ರೆ 10, 50 ಇದ್ರೆ 50, 100 ಇದ್ರೆ 100, ವಾಟ್ ಎವರ್ ಇಟ್ ಮೇ ಬಿ, ಆಯ್ತಾ? ಯಾವ್ದಾದ್ರು ಹಾಕ್ಬೋದು. ಅದ್ರ ಬೇಸಿಸ್ ಮೇಲೆ ನೀವು ಶೇರ್ ಹೋಲ್ಡರ್ ಆಗ್ತಾ ಹೋಗ್ಬೋದು. ಮತ್ತೆ ನಿಮಗೆ ಎಲ್ಲಾ ತರದ ಡಿವಿಡೆಂಡ್ಸ್ ಕೂಡ ಅದ್ರ ಬರ್ತಾ ಹೋಗ್ತಾ ಇರುತ್ತೆ. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ, ನಾವ್ ಇವಾಗ ಏನ್ ಪ್ಲಾನ್ ಮಾಡ್ತಿದೀವಿ ಅಂದ್ರೆ, ಇವಾಗ ನಾವು ಇವ್ರ ಜೊತೆ ಮಾತಾಡ್ತಾ ಇದೀವಿ. ಅದ್ರ ಜೊತೆ ಈ ಎಕ್ಸಿಸ್ಟಿಂಗ್ FPOಗಳು ಯಾವ್ದಾವ್ದು ಇದೆಯೋ ಅವರಿಗೆ ಮತ್ತೆ ನಾವು ಕಾಂಪಿಟೇಟರ್ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ಅವ್ರು ಒಂದ್ ಕಡೆ FPO ಮಾಡಿರ್ತಾರೆ, ನಾವ್ ಇನ್ನೊಂದ್ ಕಡೆ FPO ಮಾಡ್ಕೊಂಡು ಆ FPO ಜೊತೆಗೆ ಮತ್ತೆ ಸಪರೇಟ್ ಡಿವಿಷನ್ ಮಾಡೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅದೇ 1000 ಯಾರಾದ್ರೂ ಎಕ್ಸಿಸ್ಟಿಂಗ್ FPOs ಇದ್ದಾರೆ ಅವ್ರನ್ನೇ ನಾವು ಕೊಲಾಬರೇಟ್ ಮಾಡ್ಕೊಳ್ಳೋಣ. ಎಕ್ಸಾಕ್ಟ್ಲಿ. ಸೊ ನಾವೀಗ ಏನ್ ಮಾಡ್ತಿದೀವಿ ಅಂದ್ರೆ ಒಂದು ಫೆಡರೇಷನ್ ತರ ಮಾಡಿ, ಆ ಫೆಡರೇಷನ್ ಮುಖಾಂತರ ಎಲ್ಲಾ FPOಗಳಿಗೂ, ಅರ್ಥ ಆಯ್ತಾ, ಆ FPOಗಳೆಲ್ಲ ಯಾರು ನಮ್ ಜೊತೆ ಕೊಲಾಬರೇಟ್ ಆಗ್ತೀನಿ ಅಂತಾರೆ ಅವರು. 1700 FPOs ಇದೆ ಕರ್ನಾಟಕದಲ್ಲಿ, ಪ್ಲಸ್ 1700 ಪ್ಲಸ್ FPOಗಳಿದೆ. ಸೊ ಅದರಲ್ಲಿ ಕೆಲವು ಮುಚ್ಚಿಬಿಟ್ಟಿರ್ಬೋದು, ಕೆಲವು ಓಪನ್ ಇರ್ಬೋದು. ಅವ್ರ ಹತ್ರ ಇರುವಂತ ಡೇಟಾ ಹಳೆ ಡೇಟಾ ಇದೆ, ಹೊಸದ್ ಅಪ್ಡೇಟೆಡ್ ಡೇಟಾ ಇಲ್ಲ ಅಂತ ಹೇಳಿದ್ರು. ಸೊ ಆ ಡೇಟಾ ಪ್ರಕಾರ, ಆ ಮಾಹಿತಿ ಪ್ರಕಾರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎಲ್ಲಾ FPOಗಳನ್ನ ಭೇಟಿ ಮಾಡುವಂತದ್ದು, ಅವ್ರ ಜೊತೆ ಮಾತಾಡುವಂತದ್ದು, ಅವ್ರಿಗೆ ಏನ್ ಸಹಕಾರ ಕೊಡ್ಬೋದು ಅದನ್ನೆಲ್ಲ ಕೊಡುವಂತ ಕೆಲಸನ ನಾವ್ ಇವಾಗ ಇಮಿಡಿಯೇಟ್ ಆಗಿ ಮಾಡಕ್ ಶುರು ಮಾಡ್ತೀವಿ. ಚನ್ನಪಟ್ಟಣದಲ್ಲಿ ನಮ್ಗೆ ಅವರು ಕೊಲಾಬರೇಷನ್ ಆಗ್ಲಿಕ್ಕೆ ಅಂತ ರೆಡಿ ಇದ್ದಾರೆ ರೈತರು. ಅವ್ರದನ್ನ ನಾವು ವಿತರಿಸಿದೀವಿ. ಅಲ್ಲಿ ರೈತರು ನಮ್ಗೆ ಇವಾಗ ಕೊಡ್ತಾ ಇದಾರೆ. ಮತ್ತೆ ಅವ್ರ ಹತ್ರ ನಾವು ಬೆಳೆದು ಅದನ್ನ ನಾವು ಹೇಗೆ ತಲುಪಿಸಬಹುದು, ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು, ಹೇಗೆ ಅಲ್ಲಿ ಆ ಜಾಗದಲ್ಲಿ ಬೆಳೆಯುವಂಥದ್ದು ಪ್ರತಿಯೊಂದನ್ನು ಕೂಡ ನಾವು ಇಂಚಿಂಚು ಮಾಹಿತಿನೂ ಕೂಡ ನಾವು ಪಾಡ್ಕಾಸ್ಟ್ ಕೊಡ್ತಾ ಹೋಗ್ತಾ ಇರ್ತೀವಿ.
ಹಾಗೆ ಇಲ್ಲಿ ಇವಾಗೇನು ನಾವು ಡೈರೆಕ್ಟರ್ ಹತ್ರ ಮತ್ತೆ ಡೆಪ್ಯೂಟಿ ಡೈರೆಕ್ಟರ್ ಹತ್ರ ಸೆಂಟರ್ ಆಫ್ ಎಕ್ಸಲೆನ್ಸಿ ಅವ್ರ ಹತ್ರ ನಾವು ಮಾತಾಡಿದ್ವಿ. ಅವರು ಇವಾಗ ನಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಏನಂದ್ರೆ ಒಂದು ಪಾಡ್ಕಾಸ್ಟ್ ಅಲ್ಲಿ ಅವರು ಕೂಡ ಕೂತ್ಕೊಳ್ತೀವಿ ಅಂತಿದ್ದಾರೆ. ಅಂದ್ರೆ ಇಟ್ಸ್ ನಾಟ್ ಅ ಕಾರ್ ಪಾಡ್ಕಾಸ್ಟ್, ಅವ್ರ ಆಫೀಸಲ್ಲಿ ಒಂದು ಪಾಡ್ಕಾಸ್ಟ್ ಸೆಟಪ್ ಮಾಡಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಅದೊಂದು ವಿಡಿಯೋನ ಶೂಟ್ ಮಾಡಿ, ಸೊ ಏನ್ FPO ಅಂದ್ರೆ ಏನು ಅಂತಂದ್ರೆ ಅವ್ರ ಬಾಯಿಂದನೇ ನಿಮ್ಗೆ ಹೇಳಿಸುವಂತ ಒಂದು ಕೆಲಸ ಕೂಡ ನಾವು ಮಾಡ್ತೀವಿ. ಸೊ ಅದರಲ್ಲಿ ನಿಮ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇದು ನೀವು ನೋಡಬಹುದು ಅನ್ಸುತ್ತೆ, ಇಲ್ಲಿ ನೋಡಿ, ಇಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ. ಸೊ FPO ಅಂತ ಏನು 2017 ಸ್ಟಾರ್ಟ್ ಆಯ್ತು, ಅದರ ಮೂಲ ಕಾರ್ಯಾಚರಣೆ ಶುರುವಾಗಿದ್ದು ಇದೇ ಜಾಗದಲ್ಲಿ. ಅಂದ್ರೆ ಇಲ್ಲಿ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದವರು FPO ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಟ್ರೈನಿಂಗ್ ಸೆಂಟರು, ಮತ್ತೆ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಹಾಗೆ ಮುಂದೆ ಬಂತು ಅಂತಂದ್ರೆ ಫಾರ್ಮರ್ಸ್ಗೆ ಹಾಸ್ಟೆಲ್ ಅಂತೆಲ್ಲ ಮಾಡಿದ್ದಾರೆ. ಅಂದ್ರೆ ರೈತರು ಬಂದವರು ಇಲ್ಲಿ ಉಳ್ಕೊಂಡು ಟ್ರೈನಿಂಗ್ ತಗೊಳ್ಬೇಕು ಅಂತೆಲ್ಲ ಮಾಡಿದ್ದಾರೆ. ಸೊ ಈ ತರದ್ದು ಒಂದು ಸಂಸ್ಥೆನ ಇಲ್ಲಿ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ, ಏನ್ FPO ಅಂದ್ರೆ FPO ಇದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ರೈತರಿಗೆ, ಯಾಕೆ FPO ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನುವಂಥ ಮಾಹಿತಿನೆಲ್ಲ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ನಾವು ಇವ್ರ ಜೊತೆ ಬಂದು ಇವಾಗ ಕೊಲಾಬ್ರೇಷನ್ ಆಗ್ತಾ ಇದ್ದೀವಿ, ಇವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಇವ್ರ ಜೊತೆ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಸರ್ ನೀವು ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ನಾವೂ ಕೂಡ ಅರ್ಧಂಬರ್ಧ ತಿಳ್ಕೊಂಡು ನಾವು ಹೇಳ್ಬೇಕಾಗತ್ತೆ. ನಾವು ಸಂಪೂರ್ಣವಾದ ಮಾಹಿತಿನ ರೈತರು ಕೊಡ್ಬೇಕು ಅನ್ನೋದಾಯ್ತು ಅಂದ್ರೆ ನಮಗೆ ಇದ್ರ ಬಗ್ಗೆ ಕೈ ಪಿಡಿಬೇಕು ಅಂತ ಹೇಳ್ತು. ಮತ್ತೆ ಅವರ ವೆಬ್ಸೈಟ್ ಅಲ್ಲಿ ಎಲ್ಲಾನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿರುವಂತ ಎಲ್ಲಾ ಮಾಹಿತಿನೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಹ್ಯಾಂಡ್ ಬುಕ್ ತರ ಮಾಡಿ ಪ್ರತಿಯೊಬ್ಬ ರೈತನಿಗೂ ಅದು ಸಿಕ್ಕುವ ಹಾಗೆ ನಾವು ಮಾಡ್ತೀವಿ. ಸೊ ದಯವಿಟ್ಟು ಇದ್ರ ಬಗ್ಗೆ ನಾಲೆಡ್ಜ್ ತಗೊಳ್ಳಿ. ಇದು ಮಾಡಿರುವಂತದ್ದು ನಿಮಗೋಸ್ಕರ, ನಿಮ್ಮನ್ನ ಬೆಳೆಸೋದಕ್ಕೋಸ್ಕರ, ಅಗ್ರಿ ಆಂಟ್ರಪ್ರೆನರ್ ಮಾಡೋದಕ್ಕೋಸ್ಕರ ಇದು ಮಾಡುವಂಥದ್ದು. ಇವತ್ತು ಬಂದು ಸಂಪೂರ್ಣವಾಗಿ ಇದು ಸಾಯಿಲ್ ಟೆಸ್ಟ್ ಎಲ್ಲಿ ಮಾಡ್ತಾರೆ, ಸಾಯಿಲ್ದು ಏನೇನು ರಿಪೋರ್ಟ್ಸ್ ಇದೆ, ಯಾವ್ಯಾವ ಜಾಗದಲ್ಲಿ ನೀರಿದೆ, ಎಲ್ಲಿ ಏನ ಬೆಳಿಬಹುದು, ಇದು ಮಾಹಿತಿನೆಲ್ಲ ನಾವೀಗ ನೆಕ್ಸ್ಟ್ ಮುಂದೆ GK ವಿಕಿನಲ್ಲಿ ಒಬ್ಬರನ್ನ ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಅವ್ರನ್ನ ಹೋಗಿ ಅವ್ರ ನಂಬರ್ ತಗೊಂಡಿದೀವಿ, ಅವ್ರನ್ನ ಭೇಟಿ ಮಾಡಿ ಅವ್ರ ಮುಖಾಂತರ ನಾವು ತಗೊಳ್ತೀವಿ. ಮತ್ತೆ ನಿಮ್ಗೆ FPO ಬಗ್ಗೆ ಕೈಪಿಡಿನಲ್ಲಿ ಓದ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದರಲ್ಲಿರುವಂತ ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟರ್ ಸರ್ ಹತ್ರ ಎಲ್ಲ ಒಂದು ಪಾಡ್ಕಾಸ್ಟ್ ನ ರೆಡಿ ಮಾಡಿ ಅದ್ರ ಮುಖಾಂತರ ನಾವು ಸಂಪೂರ್ಣವಾದಂತ ಮಾಹಿತಿನ ನಿಮಗೆ ವಿಡಿಯೋ ಮುಖಾಂತರ ಮಾಡಿ ನಿಮಗೆ ಅದನ್ನ ಅಪ್ಡೇಟ್ ಮಾಡ್ಕೊಡ್ತಾ ಹೋಗ್ತೀವಿ. ಶಿವಪ್ರಸಾದ್ ಅವ್ರಿಗೆ ಹೇಳ್ದಾಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ರೈತರೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ರೈತ ದೇಶದ ಬೆನ್ನೆಲುಬು ಅನ್ನುವಂಥದ್ದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಾವು ಹೋಗ್ತಿದ್ವಿ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ ತನಕನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಇಲ್ಲಿ ತನಕನೂ ದುಡ್ಡಿಲ್ಲ ಅಂತ ಪರದಾಡಿದ್ದು, ಇಲ್ಲಿ ತನಕನೂ ಬಡತನದಲ್ಲಿ ಜೀವನ ಮಾಡಿದ್ದು ಸಾಕು. ಇನ್ಮುಂದೆನಾದ್ರೂ ಎತ್ತೆಚ್ಕೊಳ್ಳಿ. ಈ ಸಂಸ್ಥೆ ನಿಮಗೋಸ್ಕರ ಮಾಡ್ತಿರುವಂಥದ್ದು. ಇದು ನಿಮ್ಮ ಸಂಸ್ಥೆ. ಅಗ್ರಿಸಿಸ್ ನೆಟ್ ಬಂದು ನಿಮ್ಮ ಸಂಸ್ಥೆ, ಮ್ಯಾಕಿಸ್ ಅಗ್ರಿಸಿಸ್ ನೆಟ್ ಬಂದು ನಿಮ್ಮ ಸಂಸ್ಥೆ. ನೀವೆಲ್ಲ ನೋಡ್ಬೋದು. FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ಅಂದ್ರೆ ರೈತರ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ, ಅವ್ರು ತಯಾರಿಸ್ಲಿಕ್ಕೆ ಮತ್ತೆ ಅವ್ರು ಮಾರಾಟ ಮಾಡ್ಲಿಕ್ಕೆ ಏನೇನ್ ಮಾಡ್ಬೋದು ಅದನ್ನೆಲ್ಲ ಕೊಡುವಂತ ಒಂದು ಸಂಸ್ಥೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ, ಕರ್ನಾಟಕದಿಂದ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಗಿರುವಂತಹ FPO. ಅದೇ FPO ಮುಖಾಂತರ ನಾವಿವಾಗ ಒಂದು ಫೆಡರೇಷನ್ ತರ ಮಾಡಿ, ಎಷ್ಟು ಜನ FPOಗಳು ಇದ್ದಾರೋ ಅವರೆಲ್ಲರಿಗೂ ಕೂಡ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಅವರೆಲ್ಲರಿಗೂ ಇದೇ ತರದ ಬೆನಿಫಿಟ್ಸ್ ನ ಕೊಡ್ತಾ ಹೋಗ್ಬೇಕು ಅನ್ನುವಂಥದ್ದು. ಇಲ್ಲಿ ಸರಿಸುಮಾರು ಒಂದು 5 ಲಕ್ಷ, ಮೊದಲನೇ ಫೇಸ್ ಅಲ್ಲಿ 5 ಲಕ್ಷ ಫಾರ್ಮರ್ಸ್ ನ ಒಗ್ಗೂಡ್ಬೇಕು ಅಂತಿದೀವಿ. 5 ಲಕ್ಷದಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಾ. ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ, ಆಯ್ತಾ? ಇಲ್ಲಿ ನೀವು ಎಷ್ಟು ಶೇರ್ಸ್ ತಗೊಳ್ತಿರೋ ಅದು. ನಾವು ನಿನ್ನೆ ತನಕ ಅನ್ಕೊಂಡಿದ್ದು ಗೌರ್ಮೆಂಟ್ ಅಲ್ಲಿ ಏನೋ ಸ್ಪೆಸಿಫಿಕ್ ಚಾರ್ಜಸ್ ಇರುತ್ತೆ ರೇಟ್ಗೆ ಅಂತ ಅನ್ಬಿಟ್ಟು, ಅಲ್ಲಿ ಏನೂ ಲಿಮಿಟೇಷನ್ಸ್ ಇಲ್ಲ. ನಿಮ್ಗೆ ಎಷ್ಟು ಶೇರ್ ಆಗುತ್ತೋ ಅಷ್ಟು ಶೇರ್ನ ಕೊಟ್ಬಿಟ್ಟು 10 ರೂಪಾಯಿಗಾಗ್ಲಿ, 100 ರೂಪಾಯಿಗಾಗ್ಲಿ ಅಥವಾ 1000 ರೂಪಾಯಿಗಾಗ್ಲಿ ಎಷ್ಟಕ್ಕಾದ್ರೂ ಆಗ್ಬೋದು. ನೀವು ಶೇರ್ ಹೋಲ್ಡರ್ ಆಯ್ತು ಅಂತಂದ್ರೆ ನಿಮಗೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅಷ್ಟಕ್ಕೆ ಬೆನಿಫಿಟ್ಸ್ ಬರ್ತಾ ಹೋಗುತ್ತೆ. ಮತ್ತೆ ನಾವು ನಿಮ್ಮನ್ನ ಮೆಂಬರ್ ಅಂತ ಅನ್ಕೊಂಡು ಇಲ್ಲಿ ಎಲ್ಲಾ ಹಂತದಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಹೋಗ್ತೀವಿ. ನೋಡಿ ಸ್ನೇಹಿತರೆ, ಇದು ಟ್ರೈನಿಂಗ್ ಸೆಂಟರು ಮತ್ತೆ ಡೆಪ್ಟಿ ಡೈರೆಕ್ಟರ್ದು ಮತ್ತೆ ಡೈರೆಕ್ಟರ್ದು ಚೇಂಬರ್ ಇರುವಂತ ಜಾಗ ಇದು. ಸೊ ಕ್ಯಾಂಪಸ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಟ್ರೈನಿಂಗ್ ಸೆಂಟರ್ಸ್ ಕೂಡ ಇದೆ. ಮತ್ತೆ ಇಲ್ಲಿ ನಮ್ಗೆ ರೈತರಿಗೆ ಅಂತ ಅನ್ಬಿಟ್ಟು, ರೈತರು ಬಂದು ಉಳ್ಕೊಳ್ಳಿಕ್ಕೆ ಅಂತ 2 days ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಉಳ್ಕೊಳ್ಳುವಂತವರಿಗೆ ಫಾರ್ಮರ್ಸ್ ಹಾಸ್ಟೆಲ್ ಅಂತ ಬೇರೆ ಇದೆ. ನೀವು ನೋಡ್ಬೋದು, ನಾನು ಝೂಮ್ ಮಾಡ್ತೀನಿ ನೋಡಿ ನಿಮ್ಗೆ. ಫಾರ್ಮರ್ಸ್ ಹಾಸ್ಟೆಲ್ ಅಂತ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಫಾರ್ಮರ್ಸ್ ಹಾಸ್ಟೆಲ್ ಅಂತ ಇದೆ. ಸೊ ಸೆಂಟರ್ ಆಫ್ ಎಕ್ಸಲೆನ್ಸಿ ಫಾರ್ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಮತ್ತೆ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಬಾಗಲಕೋಟೆ. ಸೊ ಈ ಥರ ಎಲ್ಲ ಇದೆ ಸ್ನೇಹಿತರೆ. ಕ್ಯಾಂಪಸ್ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿಂದ ಈಗ ನಮ್ಮ FPO ಹೆಜ್ಜೆ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ಒಬ್ರಿಗೂ ಕೂಡ, ಪ್ರತಿ ರೈತರಿಗೂ ಕೂಡ ನಾವು ಮಾಹಿತಿನ ಕೊಡ್ತಾ ಹೋಗ್ತೀವಿ. ಪ್ರತಿಯೊಂದು ಮಾಹಿತಿನೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವೆಲ್ಲರೂ ಕೂಡ FPO ಅಂತ ಜಾಯ್ನ್ ಆಗ್ಬೇಕು. ನಮ್ಮ ಶಿವಪ್ರಸಾದ್ ಅವ್ರು ಹೇಳಿ ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ಶಿವಪ್ರಸಾದ್ ಅವರೇ? ಇಲ್ಲಿ FPO ಹೆಂಗ್ ಜಾಯಿನ್ ಮಾಡಬೇಕು, ಏನು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು, ಇದೆಲ್ಲ ನಾವು ಇವ್ರ ಹತ್ರ ಕೇಳ್ಕೊಂಡಿದೀವಿ. ಸೊ ನಾವು ಇವಾಗ ಫಾರ್ಮರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಒಂದು FPOಕ್ಕೆಲ್ಲ
ತಗೊಂಡು ಎಷ್ಟು ಅವ್ರನ್ನೆಲ್ಲ ಅನುಕೂಲ ಇದೆ ಶಿವಪ್ರಸಾದ್ ಅವ್ರೆ ನಮ್ಮ ಪ್ರಕಾರ? ಈಗ ರೈತರು FPO ನಲ್ಲಿ ಬಂತು ಅಂತವ್ರೆ, ಅವ್ರಿಗೆ ಯಾವ ತರ ಬೆನಿಫಿಟ್ ಸಿಗ್ತಾ ಹೋಗುತ್ತೆ? ರೈತರಿಗೆ ತುಂಬಾ ಬೆನಿಫಿಟ್ ಇದೆ ಈ FPO ಮೇಲೆ. FPO ತಗೊಂಡ್ಮೇಲೆ ಅವ್ರಿಗೇನು ಅವ್ರು ಮಾರಾಟ ಮಾಡಿ ಪದಾರ್ಥಗಳೆಲ್ಲಕ್ಕೆ ಖರೀದಿ ನಾವೆಲ್ಲ ಮಾಡ್ಬಿಟ್ಟು ಕೊಡ್ತೀವಿ, ಅರೇಂಜ್ ಮಾಡ್ತೀವಿ. ತುಂಬಾ ಬೆನಿಫಿಟ್ಸ್ ಇದಾವೆ FPO ಅಲ್ಲಿ ಜಾಯ್ನ್ ಆಗಿದ್ರೆ. ಇವಾಗ ಬಿಹಾಫ್ ಆಫ್ FPO ಅವ್ರು ಸೇಲ್ ಮಾಡ್ಬೇಕಂದ್ರೆ ಆಚೆ ಅವ್ರಿಗೇನು ಮಾರಾಟ ಮಾಡಕ್ಕೆ ಖರೀದಿ ಸಿಗಲ್ಲ. ಸೊ ಅದೇ ಈ FPO ನಮ್ಮ ಕಂಪನಿಯಲ್ಲೆಲ್ಲ ಜಾಯ್ನ್ ಆಗಿದೆ ಅಂದ್ರೆ ಅದನ್ನೆಲ್ಲ ನಾವೇ ಮಾರಾಟ ಮಾಡ್ಬಿಟ್ಟು ಅವ್ರಿಗೆ ಅಲ್ಲಿ ಅವರು ಫೀಲ್ಡ್ ಹತ್ರನೇ ನಾವು ಕೊಟ್ಬಿಟ್ಟು ಅಲ್ಲೆಲ್ಲ ತಗೊಂತೀವಿ ಅದೆಲ್ಲ. ಸೊ ಅದಕ್ಕೆ FPO ಮೂಲಕ ನಮ್ಮ ಹತ್ರ ಜಾಯ್ನ್ ಆಗ್ಬೇಕಂದ್ರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗಿತ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಲಿಸ್ಟ್ ಅಲ್ಲಿ ಕೊಡ್ತೀವಿ, ಅದು ತಗೊಂಡು ನೀವು ನಮ್ಮ ಜೊತೆ ಕೋಆಪರೇಟ್ ಆಗಬಹುದು. ಸೊ ನಾನು ಈ ವಿಡಿಯೋನ ಪರ್ಟಿಕ್ಯುಲರ್ ಆಗಿ ನಾಟ್ ಓನ್ಲಿ ಫಾರ್ ಫಾರ್ಮರ್ಸ್ ಹೇಳ್ತಿರುವಂತದ್ದು, ಇದು ಪಬ್ಲಿಕ್ ಹೇಳ್ತಿರುವಂತದ್ದು. ನೋಡಿ, ನೀವು ರೈತರಾಗಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ನಿಮ್ಗಿರುವಂತ ಕಮಿಟ್ಮೆಂಟ್ಸ್ಗೆ, ನೀವು ಇಲ್ಲಿರುವಂತ ಬಿಸಿನೆಸ್ ಶೆಡ್ಯೂಲ್ಗೆ, ನೀವು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ ಅಥವಾ ನಿಮ್ದೇ ಆದಂತ ಓನ್ ಬಿಸ್ನೆಸ್ ಮಾಡ್ತಿರ್ತೀರಾ, ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ನಿಮಗ್ ಕಷ್ಟ ಆಗೋದ್ರಿಂದ ನಾವೇನ್ ಮಾಡ್ತಿದೀವಿ ಅಂದ್ರೆ ಅಗ್ರೆಸಿವ್ ಸ್ನ್ಯಾಕ್ ಅಂತ ಓಪನ್ ಮಾಡ್ತೀವಿ. ಇದ್ರ ಮುಖಾಂತರ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗ್ಬೇಕು, ರೈತ ಅಗ್ರೆ ಅಂತರ್ಪ್ರನರ್ ಆಗ್ಬೇಕು. ಅಲ್ಲಿ ಅವನಿಗೆ ಇರುವಂತ ಭೂಮಿ ಏನು 65% ಅಗ್ರಿಕಲ್ಚರ್ ಲ್ಯಾಂಡ್ ಅನ್ಯೂಸ್ ಆಗಿ ಬಿದ್ದಿದೆ. ಆ ಅನ್ಯೂಸ್ ಆಗಿರುವಂತ ಬಿದ್ದಿರುವಂತ ಭೂಮಿಗಳನ್ನೆಲ್ಲ ನಾವು ತಗೊಂಡು ನಾವು ಅದನ್ನ ಯುಟಿಲೈಸ್ ಮಾಡ್ಬೇಕು ಅನ್ಕೊಂಡಿದೀವಿ, ಅಲ್ಲಿ ಬೆಳಿಬೇಕು ಅನ್ಕೊಂಡಿದೀವಿ. ಅದನ್ನ ಬೇರೆ ಪ್ರಪಂಚದ ಬೇರೆ ಮೂಲೆಗೆ ಯಾರ್ಯಾರು ಬೇಕೋ ಅವ್ರಿಗೆಲ್ಲರಿಗೂ ಕೂಡ ಅದನ್ನ ಬೆಳೆದು ಸಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಇದೆಲ್ಲ ಮಾಡ್ಬೇಕು ಅಂತ ಹೇಳ್ತು ಅಂದ್ರೆ ನಿಮ್ಮ ಸಹಕಾರ ಇಲ್ಲದೆ, ನಿಮ್ಮ ಸಹಾಯ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಯಾರಿಗೆ ಏನೇ ಡೌಟ್ ಇತ್ತು ಅಂತಂದ್ರೆ ನೀವು ಹೇಳ್ಬೋದು, ನಾವು ಟ್ರಾನ್ಸ್ಪರೆನ್ಸಿ ಆಗಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವುಗಳೆಲ್ಲ ಥಿಂಕ್ ಮಾಡಿ, ಏನ್ ಮಾಡಿಕೊಟ್ಟಿದ್ದಾರೆ, ಏನ್ ಮಾಡ್ತಿದ್ದಾರೆ, ಎಲ್ಲ ನಮ್ದು ಬ್ಯಾಕ್ ಹಿಸ್ಟ್ರಿಗಳನ್ನ ತೆಗೆದು ನಾವೇನ್ ಮಾಡಿಕೊಟ್ಟಿದೀವಿ ಅದನ್ನೆಲ್ಲ ವಿಡಿಯೋಗಳನ್ನೆಲ್ಲ ನೋಡ್ತಾ ಹೋಗಿ. ಆಮೇಲೆ ಮುಂದೆ ಏನ್ ಮಾಡ್ತಿದೀವಿ ಅಂತ ಕೂಡ ನೋಡ್ತಾ ಹೋಗಿ. ನಾವು ಸುಮ್ಮನೆ ಅಂತೂ ಕೂತಿಲ್ಲ. ನೀವು ನಮ್ಮೆಲ್ಲ ಬೆಳಗ್ಗೆ ನಮ್ಮ ಕೆಲಸನ ಅರ್ಲಿ ಮಾರ್ನಿಂಗ್ ಶುರು ಮಾಡ್ತಾ ಮಿಡ್ ನೈಟ್ ಆಗ್ತಾ ಇದೆ. ಸೊ ನಾವು ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ ಅನ್ನೋದಲ್ಲ, ಬಿಕಾಸ್ ನಮಗೆ ಟೈಮ್ ಇಲ್ಲ. ನೆಕ್ಸ್ಟ್ ಜನರೇಷನ್ಗೆ, ಇನ್ನೊಂದು ಜನರೇಷನ್ ಬರೋರಿಗೆ ವ್ಯವಸಾಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವರು ಸಂಪೂರ್ಣವಾಗಿ ಅವರು ಸಿಟಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಹಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಗೊತ್ತಿರುವಂತವ್ರು ಕೂಡ ಮುಂದೆ ಒಂದು ಕಾಲದಲ್ಲಿ ನಮ್ಗೆ ಜನ ಸಿಕ್ಕಲ್ಲ ಅಂತ ಹೇಳಿದಾಗ ನಾವು ಸಂಪೂರ್ಣವಾದ ಮಾಹಿತಿನ ನಾವು ಕೊಡ್ಲಿಕ್ಕೆ ಆಗಲ್ಲ, ಮತ್ತೆ ಟ್ರೈನಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಈ ಬಂದು ಅದನ್ನ ಟೆಕ್ನಾಲಜಿ ಮುಖಾಂತರ ಅಥವಾ ಎಜುಕೇಟೆಡ್ ಮುಖಾಂತರ ಕಲಿಸೋದು ದೊಡ್ಡ ವಿಷಯ ಆಗಲ್ಲ. ಬಟ್ ಅದಕ್ಕಿನ್ನ ಎಕ್ಸ್ಪೀರಿಯನ್ಸ್ ಇರುವಂತವ್ರು ರೈತರು, ಅವರ ಎಕ್ಸ್ಪೀರಿಯನ್ಸ್ ನ ಕ್ಯಾಪ್ಚರ್ ಮಾಡ್ಬೇಕು ಅಂತಾನೆ ನಾವ್ ಈಗ ಮಾಡ್ತಿರುವಂತದ್ದು. ದಿಸ್ ಇಸ್ ನನ್ನ ಪ್ರಕಾರ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅಥವಾ ಎಕ್ಸಿಸ್ಟಿಂಗ್ ಏನ್ ಫಾರ್ಮಿಂಗ್ ಪ್ರೊಸೀಜರ್ ಅಂತ ಬಂದಿತ್ತು ಅದರಲ್ಲಿ ಇರುವಂತ ಒಂದು ಕೊನೆ ಜನರೇಷನ್ ಇವಾಗಿದೆ, ಆಯ್ತಾ. ಈ ಜನರೇಷನ್ ಮತ್ತೆ ಹೋಗ್ಬಿಟ್ಟು ಅಂದ್ರೆ ಅವ್ರ ನೆಕ್ಸ್ಟ್ ಜನರೇಷನ್ ಕೂಡ ಬರ್ತಾ ಇಲ್ಲ. ಆ ಜನರೇಷನ್ ಹೋಗ್ಬಿಡ್ತು ಅಂತಂದ್ರೆ ಮತ್ತೆ ನಮ್ಗೆ ಅವರ ನಾಲೆಡ್ಜ್ ಮತ್ತೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಸ್ಪೀಡ್ ಆಗಿ ಮಾಡೋಣ, ತುಂಬಾ ಫಾಸ್ಟ್ ಆಗಿ ಮಾಡೋಣ. ನಿಮ್ಮ ಕೋಆಪರೇಷನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನಾವ್ ಇವಾಗ ಏನ್ ಕ್ರಾಪ್ ಓನರ್ಶಿಪ್ ಅಂತ ಮಾಡಿದೀವಿ, ಆ ಕ್ರಾಪ್ ಓನರ್ಶಿಪ್ ನಾವು ತಗೊಳ್ತು ಅಂತಂದ್ರೆ ಅದು ಕ್ರಾಪ್ ನಿಮ್ದಾಗ ಬೆಳೀತಾ ಹೋಗುತ್ತೆ. ಮತ್ತೆ ಈಗ ನಾವು ಇನ್ನು 3-4 ಕಾನ್ಸೆಪ್ಟ್ ಗಳನ್ನ ತರ್ತಾ ಇದೀವಿ. ಓಕೆ, ಲ್ಯಾಂಡ್ ಅಲ್ಲಿ ಲ್ಯಾಂಡ್ಗೆ ನೀವು ಬೇಕಾದ್ರೆ ನೀವು ಬೇರೆ ತರ ಲೀಸ್ ಫಾರ್ಮೆಟ್ ಅಲ್ಲಿ ಮಾಡಿ ನಿಮಗೆ ಅಂದ್ರೆ ಈಗ ರೈತನಿಗೆ ರೈತರ ಹತ್ರ ಜಮೀನು ಇರುತ್ತೆ. ರೈತರ ಜಮೀನ ನೀವು ತಗೊಂಡು, ಆಯ್ತಾ, ನೀವು ಲೀಸ್ ಹಾಕೊಂಡು ನೀವು ನಮ್ಮ ಹತ್ರ ಬಂದು ಕೊಲಾಬ್ರೇಷನ್ ಮಾಡಲ್ಲ ಬೇಕಾದ್ರೆ ಬಂದು ಮಾಡ್ಬೋದು, ಆಯ್ತಾ. ಇಲ್ಲ ರೈತನಿಗೆ ನೀವು ಲೀಸ್ ಕೊಟ್ಬಿಟ್ಟು ನಮ್ಗೆ ರೆಂಟ್ ಮಾಡಲ್ ಬರ್ತಾ ಹೋಗ್ಲಿ ಅಂತನಾದ್ರೂ ಮಾಡ್ಬೋದು ನೀವು, ಆಯ್ತಾ, ಮಂತ್ಲಿ ಇನ್ಕಮ್ ಬರುವಾಗೆ. ಸೊ ಯಾವ್ದೇ ವ್ಯಾಲ್ಯೂ ನೀವು ಕೊಡ್ತು ಅಂದ್ರೂ ಅದರಲ್ಲಿ ಆಲ್ಮೋಸ್ಟ್ ಒಂದು 2% ಅಷ್ಟು ನಿಮಗೆ ರಿಟರ್ನ್ಸ್ ಬರೋಕ್ಕಿಂತ ಶುರುವಾಗುತ್ತೆ. ಸೊ ನಿಮಗೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ನಾನಾ ವಿಚಾರಗಳನ್ನ ನಾವು ತರ್ತಾ ಹೋಗ್ತಾ ಇದೀವಿ. ನಮ್ಮ ಉದ್ದೇಶ ಅಷ್ಟೇನೆ, ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸ್ಬೇಕು, ಮತ್ತೆ ಸಮಾಜಕ್ಕೆ ನಮ್ಗೇನ್ ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನ್ ಕೊಡ್ತು ಅನ್ನೋದನ್ನ ಮಾಡ್ಬೇಕು.